ಏನು ಇವತ್ತಿನ ದಿವಸ 25-26ನೇ ಸಾಲಿನ ಗ್ರಾಮ ಸಭೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೇ ಯಾವುದೇ ರೀತಿ ಹೇಳಿದ್ರು ನಮ್ಮ PDO ಸಾಹೇಬರು, ರೈತರು ಬಂದರೆ ರೈತರು ಬಂದರೆ ಅಧಿಕಾರಿಗಳಿರಲ್ಲ, ಅಧಿಕಾರಿಗಳು ಬಂದರೆ ರೈತರಿರಲ್ಲ. ಇವತ್ತು ಗ್ರಾಮ ಸಭೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮುಖಂಡರೊಬ್ರು ಹೇಳಿದ್ರು ಕೊಳ ನೀರಿನ ಸಮಸ್ಯೆ ಇದೆ ಅಂತ. ಯಾರು ಹೇಳ್ಬೇಕು ನಾವೀಗ? ಜಲಜೀವನ್ ಅವರು ಆ ಕಾರ್ಯಕ್ರಮ ಮಾಡ್ತಾ ಇರೋರು. ಅವ್ರು 3-4 ಸರಿ ಹೇಳಿದ್ದೀವಿ. ನಮ್ಮ ಪಂಚಾಯತ್ ಎಲ್ಲ ಒಂದು ಅಧಿಕಾರಿಗಳು ಮಾಹಿತಿ ಕೊಟ್ಟರು. ಅದಕ್ಕೆ ಪರಿಹಾರ ಏನು ಕಂಡುಕೊಳ್ಳೋದು? ಮುಂಚೆ ವಾಟರ್ ಸಪ್ಲೈ ಪೈಪ್ ಇತ್ತು, ನಮ್ಮ ವಾಟರ್ ಮೇಲೆ ಕುಯ್ದು ಬಿಡೋರು ಹಾಕ್ಬಿಡೋರು ಆಗೋಗೋದು. ಏನೋ ಒಂದು ಹೊಸ್ದಾಗಿ ಒಂದು ಕಲೆಕ್ಷನ್ ಕೊಡ್ಬೋದಾಯ್ತು. ಈಗಿರೋ ಪೈಪ್ ಲೈನು ಅದು ಯಾರೇ ನಮ್ಮ ಲೋಕಲ್ಲು ನಮ್ಮ ಸ್ಟಾಫ್ಗಳೇ ಆಗಲಿ, ನಮ್ಮ ಮೆಂಬರ್ಸ್ಗಳೇ ಯಾರು ಏನು ಅದನ್ನು ಮಾಡೋದಕ್ಕಾಗಲ್ಲ. ಅದು ಫೀಸಿಂಗ್ ಮಿಷಿನ್ ಅಂತ ಬರ್ತದೆ, ಕಂಟಿನ್ಯೂಸ್ ಮಾಡೋಕ್ಕಾಗ್ತದೆ, ಅದು ಒಂದಕ್ಕೊಂದು ಟೈಟ್ ಮಾಡಬೇಕಾಗ್ತದೆ. ಇದೆಲ್ಲ ಇದೆ. ನಮ್ಗೆ ಆ ಅಧಿಕಾರಿಗಳು ಸಹ ಸಹಕಾರ ಕೊಡಬೇಕು. ಅವರು ಬಂದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕೃಷಿ ಇಲಾಖೆ ಇವತ್ತೇನು ರೈತರು ನಾವು ಬೆಳೆ ಬೆಳೀತಾ ಇದ್ದೀವಿ, ಇವತ್ತೇನು ಸಿಗ್ತದೆ ಅವರಿಂದ ಸವಲತ್ತು, ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಏನು ನಿಮ್ಮಿಂದ ಪ್ರೋತ್ಸಾಹ ಸಿಗ್ತದೆ, ಅದನ್ನ ಮಾಹಿತಿ ಹೇಳಕ್ಕೆ ಅವರೇ ಇಲ್ಲ. ಇದು ನಮ್ಮ ದುರಾದೃಷ್ಟ. ಹೀಗೆ ಹಲವಾರಿದೆ. ಒಂದೇ ಇಲಾಖೆ ಹೇಳೋಂಥ ವಿಚಾರ ಇಲ್ಲ. ಈಗ ಇಲ್ಲಿ ಬಂದಿರೋದು 3 ಜನ, ಇರೋದು 20 ಇಲಾಖೆ ಇದೆ. 3 ದಿನದಲ್ಲಿ 17 ಜನದ್ದು ನಾವು ಮಾತಾಡೋಕ್ಕಾಗ್ತಾ ಇಲ್ಲ, ಒಂದನ್ನು ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ನಾನಾರು ಹೇಳೋದಿಷ್ಟೇ, ರೈತರು ಪಂಚಾಯತಿಲಿ ನಮ್ಮ CDP ಸಾಹೇಬ್ ಹೇಳಿದ್ರು, ಇದು ಸುಪ್ರೀಮು ಪಂಚಾಯತಿಲಿ ಎಲ್ಲ ಕೆಲಸ ಮಾಡ್ಬೋದು, ನಿಮ್ಮ ಬೋರ್ಡ್ ಇದೆ. ಹೊಸದಾಗಿ ಈಗ ಬಂದಿರ್ತಕ್ಕ ನಮ್ಮ ಗ್ರಾಮ ನಮ್ಮ ಯೋಜನೆ, ನರೇಗಾ ಯೋಜನೆ, ಕ್ರಿಯಾ ಯೋಜನೆ ತಯಾರಿಸೋದಕ್ಕೆ ಗ್ರಾಮ ಪಂಚಾಯತಿ ಟ್ಯಾಕ್ಸಸ್ ಇರ್ಬೋದು, ಶುಲ್ಕ ಪಾವತಿಗಳ ಬಗ್ಗೆ ಇದನ್ನು ಡಿಸ್ಕಸ್ ಮಾಡುವಂಥದ್ದು. ಮತ್ತು ಮುಖ್ಯವಾಗಿ ರೈತರ ಬಗ್ಗೆ ಏನು ಗ್ರಾಮ ಪಂಚಾಯತಿ ಇರ್ಬೋದು, ಇಲ್ಲ ಏನು ಯಾವ್ಯಾವ ಇಲಾಖೆ ಇದೆ, ಇಲಾಖೆಗಳಿಂದ ಏನೇನು ಸೌಲಭ್ಯ ಸಿಗ್ತವೆ ಅದನ್ನು ಮಾಹಿತಿ ಪಡ್ಕೊಳ್ಳೋದು, ಮತ್ತು ಅದೇನು ಸಮಸ್ಯೆ ಇದ್ದರೆ ಅದನ್ನು ಇಲ್ಲೇ ಪರಿಹಾರ ಕಂಡುಕೊಳ್ಳುವಂಥದ್ದು ಮುಖ್ಯ ಉದ್ದೇಶವಾಗಿ ಪ್ರತಿಯೊಂದು ಗ್ರಾಮ ಸಭೆಯಲ್ಲೂ ಸಹ, ಗ್ರಾಮ ಪಂಚಾಯತಿಯಲ್ಲೂ ಸಹ ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ತಾರೆ. ಇಲ್ಲಿ ಸಾರ್ವಜನಿಕರು ಮತ್ತು ರೈತರು ಮುಖ್ಯವಾಗಿ ಜಾಸ್ತಿ ಭಾಗವಹಿಸಬೇಕು. ಇಲ್ಲೇನಾಗುತ್ತೆ ಅಂದರೆ ನಮ್ಮ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ ನಾವು ನೋಡ್ತಾ ಇರ್ತೀವಿ, ಕೆಲವೊಂದು ಗ್ರಾಮಗಳಲ್ಲಂತೂ ತುಂಬ ಕ್ರೌಡ್ ಇರ್ತದೆ, ಜನ ಬರ್ತಾರೆ, ಡಿಸ್ಕಸ್ ಮಾಡ್ತಾರೆ, ಏನು ಸಮಸ್ಯೆ ಇದೆ ಅದು ಪರಿಹಾರ ಕೇಳ್ತಾರೆ. ಮೆಂಬರ್ಸ್ ಇರ್ಬೋದು, ಅಧ್ಯಕ್ಷರಿಗಿರ್ಬೋದು, PDO ಇರ್ಬೋದು, ಇಲ್ಲ ನಿಯೋಜಿತ ಅಧಿಕಾರಿಗಳಿರ್ಬೋದು, ಇಲ್ಲ ಬರ್ತಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿರ್ಬೋದು, ಕ್ವಶನ್ ಮಾಡ್ತಾರೆ, ಏನೇನು ಆಗಿದೆ, ಏನೇನು ಆಗ್ಬೋದು, ಮತ್ತು ಏನು ನಿಮ್ಮ ಇಲಾಖೆಯನ್ನು ಕೊಡ್ತಾರೆ ಅದರ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ತಾರೆ, ಮತ್ತು ಕೆಲವು ಅಲ್ಲೇ ಪರಿಹಾರವನ್ನು ಕಂಡುಹಿಡ್ಕೊಳ್ತಾರೆ. ಇಲ್ಲಿ ನಮ್ಮ ಗ್ರಾಮ ಸಭೆ ಕಲ್ಯಾಗಿ ಏನಂದರೆ ಜನನ ಹಿಂಸೆ ಮಾಡಿ ಕರ್ಕೊಂಡ್ಬರ್ಬೇಕು. ಎಲ್ಲ ನಮ್ಮ ಸದಸ್ಯರೆಲ್ಲ ಬರ್ತಾರೆ, ಯಾವಾಗ ಬರ್ತಾರೆ ಸದಸ್ಯರು, ಅಧ್ಯಕ್ಷರೆಲ್ಲ. ಸಾರ್ವಜನಿಕರು ಭಾಗವಹಿಸೋದು ತುಂಬ ಕಡಿಮೆ. ಆ್ಯಕ್ಚುಲಿ ಮಾಡೋದು ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ, ಸಾರ್ವಜನಿಕೋಸ್ಕರ ಗ್ರಾಮ ಸಭೆ ಮಾಡೋದು. ಅದನ್ನು ಸುಮ್ಮನೆ ಎಲ್ಲೋ ಒಂದು ಊರಲ್ಲಿ ಯಾವುದೋ ಹೋದಾಗ ಕೇಳುವಂಥದ್ದು, ಅಲ್ಲೇನೋ ಗಲಾಟೆ ಮಾಡುವಂಥದ್ದು, ಮೆಂಬರ್ ಮೇಲೆ ಗಲಾಟೆ ಮಾಡುವಂಥದ್ದು, ಮತ್ತು ಇಲ್ಲೆಲ್ಲ ಬಂದು PDO ಮೇಲೆ ಗಲಾಟೆ ಮಾಡುವಂಥದ್ದು, ಅದಕ್ಕೆಲ್ಲ ಮಾಡೋದು. ಗ್ರಾಮ ಸಭೆಯಲ್ಲಿ ಬಂದು ಕೇಳ್ಬೋದು ನೇರವಾಗಿ, ಇಲ್ಲ ಪತ್ರದ ಮುಖಾಂತರ ಕೇಳ್ಬೋದು. ನೇರವಾಗಿ ಬಂದು ಕೇಳುವಂಥದ್ದು ಇದೊಂದು ಗ್ರಾಮ ಸಭೆ. ಪ್ರತಿ 6 ತಿಂಗಳಿಗೊಮ್ಮೆ ಗ್ರಾಮ ಸಭೆ ಮಾಡ್ತೀವಿ. ಮತ್ತು ಸೋಷಿಯಲ್ ಆಡಿಟಿಂಗ್ ಸಹ ಮಾಡ್ತೀವಿ. ನರೇಗಾದಲ್ಲಿ ಏನು ಖರ್ಚು ವೆಚ್ಚ ಆಗಿದೆ, ನರೇಗಾ ಎಷ್ಟು ನಮಗೆ ಎಲ್ಲೆಲ್ಲಿ ಕೆಲಸ ಆಗಿದೆ, ಕಾಮಗಾರಿ ಆಗಿದೆ, ಇಲ್ಲ ಆಗಿಲ್ಲ, ಅದನ್ನು ಸಹ ಕೇಳ್ಬೋದು. ಎಲ್ಲ ಕಡೆಗೂ ಮನೆ ಮನೆಗೂ ನಲ್ಲಿ ಇಂಥ ಒಂದು ಯೋಜನೆ ನಡೀತಾ ಇದೆ. ಅದು ಇನ್ನೂ ಪ್ರಾರಂಭಿಕ ಹಂತದಲ್ಲೇ ಇದ್ದಾವೆ, ಇನ್ನೂ ಕೂಡ ನಾವು ಎಫೆಕ್ಟಿವ್ ಆಗ್ತಾ ಇಲ್ಲ. ಆದರೂ ಕೂಡ ಆ ಯೋಜನೆಯಿಂದ ಪ್ರತಿ ಮನೆಗೂ ಒಂದು ನಲ್ಲಿ ಸಿಗುವಂಥ ಒಂದು ಯೋಜನೆ ಆಗಿದೆ. ಮತ್ತೆ SBM ಯೋಜನೆ ಮೊದಲು ವೈಯಕ್ತಿಕ ಶೌಚಾಲಯ ಕೊಡ್ತಾ ಇದ್ರು, ಈಗ ಅದನ್ನ ಸಮುದಾಯ ಆಧಾರಿತ ಮಾಡಿದ್ದಾರೆ. ಮತ್ತು ಇಂಗುಗುಳಿಗಳನ್ನ ನಿರ್ಮಾಣ ಮಾಡುವಂಥದ್ದು, ಮತ್ತೆ ಸ್ವಚ್ಛತೆ ನೀರು ಏನಿದೆ, ಸಾಲಿಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ, ಆ ಯೋಜನೆಗಳನ್ನ ತಂದಿದ್ದಾರೆ. ಮತ್ತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ 100 ದಿನ, ಒಂದು ಕುಟುಂಬಕ್ಕೆ 100 ದಿನ ಉದ್ಯೋಗ ಸಿಗುವಂತ ಒಂದು ಯೋಜನೆ ಆಗಿದೆ. ಅದ್ರ ಮುಖಾಂತರವಾಗಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮಲ್ಲಿ ಕೂಡ ಪೋಷಣ ಅಭಿಯಾನ ಮಕ್ಕಳಿಗೋಸ್ಕರ, ಮತ್ತೆ ಗ್ರಂಥಾಲಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ಜ್ಞಾನಾರ್ಜನೆಯನ್ನು ಮಾಡಲಿ ಅಂದ್ಬಿಟ್ಟು ಅರಿವು ಕೇಂದ್ರ ಅಂತ ಹೆಸರನ್ನ ಬದಲಾಯಿಸಿ ಅವರಿಗೆ ಪ್ರತಿ ಶನಿವಾರ ಭಾನುವಾರ ಅವರಿಗೆ ವಿಶೇಷವಾದಂಥ ಒಂದು ತರಬೇತಿ ನೀಡುವಂಥದ್ದು, ಮತ್ತೆ ಅವರಿಗೆ ವಿಶೇಷವಾಗಿ ತಜ್ಞರಿಂದ
ಆನ್ಲೈನ್ ಮುಖಾಂತರ ಶಿಕ್ಷಣ ಕೊಡುವಂಥ ವ್ಯವಸ್ಥೆಗಳು ಕೂಡ ನಮ್ಮ ಪಂಚಾಯತ್ ವತಿಯಿಂದ ಆಗ್ತಾ ಇದೆ. ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಗ್ರಂಥಾಲಯ ನಾನು ಬಂದಿರೋದು ಸುಮಾರು 15 ವರ್ಷ ಆಯಿತು. ಇಲ್ಲಿಗೆ ಮುಂಚೆನೇ ನಡೀತಾ ಇತ್ತು. ಈಗ 3 ವರ್ಷದಿಂದ ಪಂಚಾಯತಿ ಇಲಾಖೆಗೆ ವರ್ಗಾವಣೆ ಆಗಿದೆ. ಅದರಲ್ಲಿ ಮಕ್ಕಳಿಗೆ ತುಂಬ ಸೌಲಭ್ಯ ಇದೆ. ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ 6ರಿಂದ 18 ವರ್ಷದವರೆಗೂ ಇಲ್ಲಿ ಪಂಚಾಯತಿ ವತಿಯಿಂದನೇ ಉಚಿತವಾಗಿ ಮೆಂಬರ್ಶಿಪ್ ಮಾಡಿಸ್ತಾ ಇದ್ದೀವಿ. ಅದನ್ನು ಸದುಪಯೋಗ ಎಲ್ಲ ಮಕ್ಕಳು ಪಡ್ಕೋಬೇಕು. ನಾವೇ ಹೋಗಿ ಸ್ಕೂಲ್ಗೆ ಹೋಗಿ ಶಾಲೆಗೆ ಹೋಗಿ ಎಲ್ಲ ಮಾಡಿಸಿದ್ದೀವಿ. ಮತ್ತು ಲ್ಯಾಪ್ಟಾಪ್ ಇದೆ, ಕಂಪ್ಯೂಟ್ರ್ ಇದೆ ಕಲಿಯೋಕ್ಕೆ, ಟಿ ವಿ ಕೂಡ ಕೊಟ್ಟಿದ್ದಾರೆ. ಭಾನುವಾರ CMCA ಕಾರ್ಯಕ್ರಮ ಅಂತ ನನ್ನವಳಿಕೆಗಾಗಿ ಗ್ರಂಥಾಲಯ ಕಾರ್ಯಕ್ರಮ ಅಂತ ಹಮ್ಮಿಕೊಡ್ತೀವಿ. ಎಲ್ಲ ಮಕ್ಕಳು ಬಂದು ಅದ್ರ ಸದುಪಯೋಗ ಪಡ್ಕೋತಾರೆ. ನೀವು ಎಲ್ಲ ಸಹ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಕಳಿಸ್ಬೇಕು ಅಂದ್ಬಿಟ್ಟು ತಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದೀನಿ. ನಮ್ಮ ಪಂಚಾಯತಿಯಿಂದನೂ ಎಲ್ಲ ಸೌಲಭ್ಯ ಕೊಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಕೊಡಬೇಕು. ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಸ್ವಲ್ಪ ಮಾಡಿಸ್ಕೊಡ್ಬೇಕು ಅಂತ ಈ ವೇದಿಕೆಯಲ್ಲಿ ಕೇಳ್ಕೊತಾ ಇದ್ದೀನಿ ಮಕ್ಕಳಿಗೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತಾ ಇದೆ. ಒಳ್ಳೆ ಲೈಬ್ರರಿನೂ ಬೇಕು, ಎಲ್ಲ ಅಲ್ಲಿ ಕೂತ್ಕೊಂಡು ಓದೋಕ್ಕೆ. ಅದರಿಂದ ಎಲ್ಲರೂ ತೀರ್ಮಾನಿಸಿ ಇದಕ್ಕೊಂದು ಜಾಗದ ಅವಶ್ಯಕತೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೂ ಈ ಗ್ರಾಮ ಸಭೆಗೆ ನಿಯೋಜಿತ ಅಧಿಕಾರಿಗಳಾದ ಶ್ರೀ ಸುರೇಂದ್ರ ಸರ್ ಅವರು ಹಾಗೂ ಉಪಾಧ್ಯಕ್ಷರು, ಆಮೇಲೆ ಯೋಜನೆದು CDPO ಸಾಹೇಬರಿಗೆ ಹೇಳ್ತಾ ಇದ್ದೆ. ಅದು ನಿಜ, ನೀವು ಕೇಳಿರೋ ಪ್ರಶ್ನೆ. ಎಲ್ಲ ಒಂದು ತಾಂತ್ರಿಕ ದೋಷನೂ ಇರಬಹುದು. ಮತ್ತು ಇನ್ನೊಂದು, ಯಾಕೆಂದ್ರೆ ನಾನು ಆ ಒಂದು ಸರ್ಕಾರದಿಂದ ನೇಮಕ ಮಾಡಿರುವ ನಾಮನಿರ್ದೇಶಕ ಡೈರೆಕ್ಟರ್ ಆಗಿ